ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನು ಅಂದ್ರೆ, ಇವತ್ತು ನನ್ನ ಹತ್ರ ಇರೋ ಜ್ಯುವೆಲರಿ ಸೆಟ್ ಮತ್ತೆ ಮೇಕಪ್ ಸೆಟ್ಸ್ ಎಲ್ಲ ತೋರಿಸ್ತೀನಿ ಬನ್ನಿ ಗಾಯ್ಸ್. ಫಸ್ಟಿಗೆ ಪರ್ಪಲ್ ಹ್ಯಾಪಿ ಅಂತ ತರಿಸಿರೋದು, ನಿಮ್ ಎಲ್ರಿಗೂ ಗೊತ್ತಿರುತ್ತೆ. ಇದು ಇದ್ರಲ್ಲಿ ಏನಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ನೇಮ್ ಏನೈತೆ ಅಲ್ ಬೇಡ ಬಿಡು. ನೋಡಿ ಗೈಸ್, ಫಸ್ಟಿಗೆ ಇದು ಪ್ರೀಮಿಯರ್, ಇದನ್ನ ಅಪ್ಲೈ ಮಾಡ್ಬೇಕು ಫಸ್ಟ್. ಆಮೇಲೆ ನೆಕ್ಸ್ಟ್ ಬಿಬಿ ಕ್ರೀಮ್ ಇದೆ, ಬಿಬಿ ಕ್ರೀಮ್ ಹಚ್ಬೇಕು. ಬಿಬಿ ಕ್ರೀಮ್ ಹಚ್ಚಾದ್ಮೇಲೆ ಏನ್ ಹಚ್ಬೇಕು? ಇದು ಆಕ್ಚುಲಿ ಚೆನ್ನಾಗಿರೋದು ಫೌಂಡೇಶನ್ ಇಲ್ಲ ಬ್ಲಶ್. ಇಲ್ಲ ಬ್ಲಶ್ ತಾನೆ? ಇಲ್ಲ, ಏನೇನೈತೆ ಅಂತ ಹೇಳಿ ಸಾಕು. ಮತ್ತೆ ಬ್ಲಷರ್ ಇದೆ, ಇದು ಇಲ್ಲಿಗೆ ಅಪ್ಲೈ ಮಾಡ್ತಾರಲ್ಲ ಅದು. ಮತ್ತೆ ಆಮೇಲೆ ಕಾಂಪ್ಯಾಕ್ಟ್ ಪೌಡರ್ ಇದೆ. ನೆಕ್ಸ್ಟ್ ಮಸ್ಕಾರ, ಮತ್ತೆ ಕಾಜಲ್ ಇದೆ, ಮತ್ತೆ ಲಿಪ್ಸ್ಟಿಕ್ ಇದೆ. ಕಲರ್ ಚೆನ್ನಾಗಿದೆ, ಬಟ್ ನಾನು ಯೂಸ್ ಮಾಡಲ್ಲ. ಲಾಸ್ಟಿಗೆ ಮೇಕಪ್ ಎಲ್ಲ ಆದ್ಮೇಲೆ ಹಾಕೋದಕ್ಕೆ ಸ್ಪ್ರೇ. ಯಾಕಂದ್ರೆ ಬೆವರು ಬರ್ತಿರುತ್ತೆ, ಸ್ವೆಟ್ ಆಗ್ತಿರ್ತೀವಲ್ಲ, ಅವಾಗ ಮೇಕಪ್ ಎಲ್ಲ ಹಾಳಾಗ್ಬಿಡುತ್ತೆ. ಸೊ ಇದನ್ನ ಅಪ್ಲೈ ಮಾಡಿದ್ರೆ ಮೇಕಪ್ ಏನು ಹಾಳಾಗಲ್ಲ. ಟೋಟಲ್ ಆಗಿ ಇಷ್ಟೆಲ್ಲ ಇದ್ರಲ್ಲಿ ಕೊಟ್ಟಿರ್ತಾರೆ ಗೈಸ್. ಇದಕ್ಕೆ ಎಷ್ಟು ಮಮ್ಮಿ? 680 480 ಇದಿಷ್ಟಕ್ಕೂ ಸೇರಿ 480 ಅಷ್ಟೇ ಗೈಸ್. 600 480 ಸಾರಿ 600 ಅಲ್ಲ 68 668. 668 ಗೈಸ್. ಇದು ಇಷ್ಟಕ್ಕೇನೆ. ನಿಮ್ಗೂ ಬೇಕಂದ್ರೆ ಪರ್ಪಲ್ ಅಲ್ಲಿ ಅವೈಲೇಬಲ್ ಇದೆ, ಬುಕ್ ಮಾಡ್ಕೊಳ್ಳಿ ಗೈಸ್. ಅದೇನಕ್ಕೆ ತರಿಸ್ತೆ ಅಂತ ಹೇಳಲ್ಲ. ಇದನ್ನ ತರ್ಸಿದ ಕಾರಣ ಏನಂದ್ರೆ ಗೈಸ್, ನಮ್ಮ ಅಕ್ಕ ಮದ್ವೆ ಇತ್ತು. ಅವಳ ಮದ್ವೆಲಿ ನಾವು ಮೇಕಪ್ ಆರ್ಟಿಸ್ಟ್ ಗಳಿಗೆಲ್ಲ ತುಂಬಾ ದುಡ್ಡು ಕೊಡ್ಬೇಕಾಗುತ್ತೆ. ಸೊ ಅದೆಲ್ಲ ಯಾಕೆ, ನಾವೇ ಬುಕ್ ಮಾಡ್ಕೊಂಡು ನಾವೇ ಮೇಕಪ್ ಮಾಡ್ಕೊಂಡ್ರೆ ಒಳ್ಳೇದಲ್ವಾ ಅಂತ ಅಂದ್ಬಿಟ್ಟು ಇದನ್ನ ತರ್ಸಿದ್ದು ಗೈಸ್. ನಮ್ಮ ಅಕ್ಕನ ಮದ್ವೆಲೆಲ್ಲ ಸ್ವಲ್ಪ ಯೂಸ್ ಮಾಡಿದೀವಿ ಆಲ್ರೆಡಿ. ನೆಕ್ಸ್ಟ್ ನನ್ನ ಹತ್ರ ಇರೋ ಲಿಪ್ಸ್ಟಿಕ್ ಕಲೆಕ್ಷನ್ ತರಿಸ್ತೀನಿ ಬನ್ನಿ ಗೈಸ್. ನೋಡಿ ಗೈಸ್, ನನ್ನ ಹತ್ರ ಇರೋ ಲಿಪ್ಸ್ಟಿಕ್ ಕಲೆಕ್ಷನ್ ಇಷ್ಟೊಂದು ತರ ಇದೆ. ಎಲ್ಲ ಒಂದಾಗಿ ತೋರಿಸ್ತೀನಿ ಗೈಸ್. ಫಸ್ಟಿಗೆ ನಾನು ಹೇಳೋದೇ ಬೇಡ, ನಮ್ ಪುಟ್ಟಿನೇ ಎಲ್ಲ ಹೇಳ್ಬಿಡ್ತಾಳೆ ಗಾಯ್ಸ್. ನೋಡಿ ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ ಮಳೆ ಬಂದಿದೆ ಗೈಸ್. ನೋಡಿದ್ರ ಗೈಸ್, ಇದು ನಮ್ಮ ಬೆಂಗಳೂರಲ್ಲಿ ಫಸ್ಟ್ ಮಳೆ. ಬೆಂಗಳೂರಲ್ಲಿ ಅಂತ ಹೇಳಕ್ಕಾಗಲ್ಲ, ನಮ್ಮ ಏರಿಯಾದಲ್ಲಿ ಇದು ಫಸ್ಟ್ ಮಳೆ ಗೈಸ್. ನೋಡಿ ಗೈಸ್, ಇವಾಗ ಇದನ್ನ ಒಂದೊಂದಾಗಿ ತೋರಿಸ್ತೀನಿ ಬನ್ನಿ. ಇದು ನಂದಲ್ಲ, ನನ್ಗೆ ಈ ಕಲರ್ ಅಷ್ಟಾಗಿ ಇಷ್ಟ ಇಲ್ಲ. ಇದು ನಮ್ಮ ಅಮ್ಮನ ಫೇವ್ರೆಟ್ ಕಲರ್, ಸೊ ಅವ್ರು ತಗೊಂಡಿರೋದು ಇದನ್ನ. ಇದು ಬಂದ್ಬಿಟ್ಟು ಯಾವ್ದ್ರಿಂದ ತಗೊಂಡಿರೋದು ಆಮೇಲೆ ಹೇಳ್ತೀನಿ. ಇದು ನಾನು ನಿನ್ನ ಶಾಪ್ ಹೋಗಿದ್ದೆ ತಗೊಂಡಿದ್ದೆ. ನೋಡಿ ಗೈಸ್, ಇದು ಏನ್ತರ ಬುಕ್ ಮಾಡಿದ್ದ ಇದು. ಇದನ್ನ ಏನ್ರ ಬುಕ್ ಮಾಡ್ಕೊಂಡಿರೋದಾರೆ ಮೀಶೋದಲ್ಲಿ. ಯಾವ್ದೇ ತರ ಇದ್ರಲ್ಲೇನೆ ತುಂಬಾ ಕಲರ್ಸ್ ಇದಾವೆ, ಇನ್ನ ತೋರಿಸ್ತೀನಿ. ಇದ್ರ ಒಂದ್ರಲ್ಲೇನೆ ಕೊಟ್ಟಿರೋದು. ಇದೊಂದು ಕಲರು, ಮತ್ತೆ ಇದೊಂದು ಕಲರ್ ಇದೆ, ಕಾಣಿಸ್ತಿಲ್ಲ ಅನ್ಸುತ್ತೆ. ಇದು ಮತ್ತೆ ಇದೊಂದು ಕಲರ್ ಇದೆ, ಮತ್ತೆ ಇದೊಂದು ಕಲರ್. ಇಷ್ಟೊಂದು ಇನ್ನೊಂದೈತಲ್ಲ, ಇದು ಅದ್ರದ್ದು ತಾನೆ. ನೋಡಿ ಗೈಸ್, ಇಷ್ಟೊಂದು ಕಲರ್, 6 ಕಲರ್ಸ್. ಎಷ್ಟು ನೋಡಿ ದುಡ್ಡು? ಅದು ರೈಟ್ ಪ್ರೈಸ್ ಗೊತ್ತಿಲ್ಲ, ಮಾಡ್ತಾರೆ ಪ್ರೈಸ್ ಅವ್ರಿಗೆ ಗೊತ್ತಿಲ್ವಂತೆ ಗೈಸ್. ನೋಡಿ ಇಷ್ಟು ಕಲರ್ ಇದೆ, ಮೀಶೋದಲ್ಲಿ ಅವೈಲೇಬಲ್ ಇದೆ ನೋಡಿ ಗೈಸ್. ಇದು ನನ್ಗೆ ಇಷ್ಟರಲ್ಲಿ ಯಾವ ಕಲರು ಇಷ್ಟ ಆಗಿಲ್ಲ ಅಂದ್ರೆ ಎಲ್ಲ ಯೂಸ್ ಮಾಡ್ತೀನಿ ಗೈಸ್ ನಾನು. ಇದು ನನ್ನ ಫೇವ್ರೆಟ್ ಲಿಪ್ ಬಾಮ್ ಗೈಸ್. ಇದು ನಾವು ಮಾರ್ಕೆಟ್ಗೆ ಹೋಗಿರ್ಬೇಕಾದ್ರೆ ಅಲ್ವಾ, ಮಾರ್ಕೆಟ್ಗೆ ಹೋಗಿರ್ಬೇಕಾದ್ರೆ ಚಿಕ್ಕಪೇಟೆಯಲ್ಲಿ ತಗೊಂಡ್ ಬಂದಿರೋದು. ತುಂಬಾ ಚೆನ್ನಾಗಿದೆ ಗೈಸ್, ನಂಗೆ ತುಂಬಾ ಇಷ್ಟ ಇದು ಲಿಪ್ ಬಾಮು. ಮತ್ತೆ ಇದು ಅಷ್ಟೇ ಚೆನ್ನಾಗಿದೆ ಲಿಪ್ಸ್ಟಿಕ್. ನೋಡಿ ಈ ಕಲರ್ ಇದೆ, ಇದು ಕಲರ್ ಯಾವ್ದಂತ ಸೇಟ್ ಗೊತ್ತಿಲ್ಲ ನಮಗೆ, ಗೊತ್ತಿಲ್ಲ ಅದು ಕಲರ್. ನೋಡಿ ಗೈಸ್, ಇದೊಂದಿದೆ, ಇದು ಈ ಕಲರ್ ಇದೆ. ಇದು ಅದೆರಡು ಚಿಕ್ಕಪೇಟೆಯಲ್ಲಿ ತಂದಿದ್ದು. ಎರಡು ಚಿಕ್ಕಪೇಟೆಲೆ ತಂದಿದ್ದು ಗೈಸ್. ಇದು ಚಿಕ್ಕಪೇಟೆಲೆ ತಂದಿದ್ದು. ಇದು ನನ್ನ ಫೇವರೇಟ್ ಕಲರ್. ಚಿಕ್ಕಪೇಟೆಲ್ಲ ಇದು ಮೊನ್ನೆ ಸ್ಟೋರ್ ಅಲ್ಲಿ ಅದು ಎರಡು ಜೊತೆ ಸ್ಟೋರ್. ಇದು ಮತ್ತೆ ಇದು ಇವೆರಡನ್ನು ಕೂಡ ಸ್ಟೋರ್ ಅಲ್ಲಿ ತಂದಿದ್ದು. ಇದು ನಮ್ಮಮ್ಮ ತಗೊಂಡಿದ್ದು, ಇದು ನಾನು ತಗೊಂಡಿದ್ದು ಗೈಸ್. ಇದು ಚಿಕ್ಕಪೇಟೆಲೆ ತಂದಿತ್ತಾನೆ, ಇದು ಕೂಡ ಚಿಕ್ಕಪೇಟೆಲೆ ತಂದಿದ್ದು ಗೈಸ್. ಇದು ಬಂದ್ಬಿಟ್ಟು ನೋಡಿ ಈ ಕಲರ್ ಇದೆ. ಇದು ಜುಡಿಯೋದಲ್ಲಿ ತಂದಿರೋದು, ನಮ್ಮ ಅಕ್ಕ ಕೊಡ್ಸಿರೋದು ನಮ್ಗೆ, ನಾನ್ ತಗೊಂಡಿದ್ದಲ್ಲ ಗೈಸ್ ಇದು.
ಇದು ಅಷ್ಟೇ ಲಿಪ್ಸ್ಟಿಕ್ ನಾರ್ಮಲ್ ಸ್ಟವ್. ನಾರ್ಮಲ್ ಸ್ಟೋರ್ ಅಲ್ಲಿ ತಗೊಂಡ್ ಬಂದಿದ್ದು ಇದನ್ನು ಅಷ್ಟೇ ನಾರ್ಮಲ್ ಸ್ಟೋರ್ ಅಲ್ಲೇ ತಂದಿದ್ದು. ಮತ್ತೆ ಇದು ಬಿಬಿ ಕ್ರೀಮ್ ಫೇರ್ ಅಂಡ್ ಲವ್ಲಿ ಇಲ್ಲಿ ಹೊಸದಾಗಿ ಬಂದಿದ್ದಲ್ವಾ, ಅದು ಬಿಬಿ ಕ್ರೀಮ್ ಇದು. ಇಷ್ಟು ನೋಡಿ ಗೈಸ್, ನನ್ನ ಹತ್ರ ಎಷ್ಟು ಲಿಪ್ಸ್ಟಿಕ್ ಕಲೆಕ್ಷನ್ ಇದೆ. ಯಾರಿಗಾದ್ರೂ ಬೇಕಿದ್ರೆ ಹೇಳಿ, ಸೆಂಡ್ ಮಾಡ್ತೀನಿ ನಾನು, ಕಮೆಂಟ್ ಹಾಕಿ. ಇವಾಗ ಇದನ್ನ ನೋಡಿ ಗೈಸ್, ಇದು ನಮ್ಮ ಅಕ್ಕನ ಮದ್ವೆಯಲ್ಲಿ ತೊಡಸ್ಕೊಂಡಿದ್ದು ನಾವು. ತುಂಬಾ ಎಷ್ಟು ಒಂದೊಂದ್ ಕೈಗೆ ಒಂದೂವರೆ ಎಲ್ಲ ತೊಡಸ್ಕೊಂಡಿದ್ವಿ. ಅದನ್ನೆಲ್ಲ ನಾನು ಬಿಚ್ಚಿಟ್ಬಿಟ್ಟಿದ್ದೀನಿ ಗೈಸ್. ಮದ್ವೆ ಟೈಮಲ್ಲಿ ಹಾಕೊಂಡಿದ್ದೆ, ಮದ್ವೆಯಿಂದ ಬಂದ್ಮೇಲೆ ಸ್ವಲ್ಪ ದಿನ ಹಾಕೊಂಡಿದ್ದೆ, ಆಮೇಲೆ ಬಿಚ್ಚಿಟ್ಬಿಟ್ಟೆ ನೋಡಿ ಗೈಸ್. ಮತ್ತೆ ಇದು ನನ್ನ ಎಷ್ಟನೇ ಕ್ಲಾಸ್, 3ನೇ ಕ್ಲಾಸ್ ತಾನೆ ಮಮ್ಮಿ ತಿಳ್ಕೊಳ್ಬೇಡಲ್ಲಿ. ಇದು ನಾನು 3ನೇ ಕ್ಲಾಸ್ ಬರ್ಡೇಲಿ ನಮ್ಮ ಅಣ್ಣನ ಫ್ರೆಂಡ್ ಗಿಫ್ಟ್ ಮಾಡಿದ್ ನನ್ಗೆ. ಹಿಂಗ್ ತೋರ್ಸು. ಹಂಗಲ್ಲ, ಹಂಗಲ್ಲ, ರಿಂಗ್ ತರ ಹಿಂಗ. ಹಿಂಗೆ ಅದನ್ನ ಉಲ್ಟಾ ತೋರ್ಸು. ಬರೀ ಇಂತದೆಯ ಕೊಡಿಲಿ. ಹಿಂಗ್ ತೋರ್ಸು. ಪೆದ್ದು ಹಿಂಗ ಅಲ್ಲೆಡು. ಹಿಂಗ ಅದನ್ನ ಹೆಂಗ್ ಎರಡು. ಮತ್ತೆ ಇದು ಯಾರು ಕೊಡ್ಸಿದಂತ ನೆನ್ಪಿಲ್ಲ, ಒಟ್ನಲ್ಲಿ ಯಾರೋ ಕೊಡ್ಸಿದ್ದಷ್ಟೇ ನಂಗೆ ಗೊತ್ತಿಲ್ಲ. ಯಾರೋ ಅಲ್ಲ, ಅವ್ರ ಅಮ್ಮ ಅಂತಾರಲ್ಲ, ಅವ್ರು ಕೊಡ್ಸಿದ್ರು. ಓ ಸಾರಿ, ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟೈಕಿ ತಗೊಂಡಿದ್ದೆ ಗೈಸ್. ಬಟ್ ಅವಳು ಅದನ್ನ ಪಟಾಯಿಸ್ಬಿಟ್ಟವಳು ಅಷ್ಟೇ. ಇದೆಲ್ಲ ಯಾವಾಗ ಬುದ್ಧಿ ಬಂತು ಅವಾಗ ನಂದೆಲ್ಲ ಅವಳೇ ಆಗಿ ಎಲ್ಲ ಕಿತ್ಕೊಂಡು ತುಂಬ್ಸ್ ಮಡಿಕೊಂಡವಳೆ. ಏನಂದ್ರೆ ಗೈಸ್, ಇವಿನ ಅವಳು ಹಾಕೊಂಡಿರೋ ಟಿ ಶರ್ಟ್ ಕೂಡ ನಂದೇ ಗೈಸ್. ನೋಡಿ ಸತ್ಯ ಹೇಳಿದ್ರೆ ಹೆಂಗೆ ಅಂತ ನೋಡಿ. ಇಷ್ಟೇ, ಇನ್ನ ಅದ್ರ ಬಳೆ ಕಲೆಕ್ಷನ್ ತುಂಬಾ ಇದೆ, ಬಟ್ ಎಲ್ಲ ಮೇಲಿದೆ. ನಮ್ಮಪ್ಪ ಎತ್ತಿಟ್ಬಿಟ್ಟಿದ್ದಾರೆ. ಅದನ್ನ ಇವಾಗ ನಮ್ಗೆ ಎತ್ಸಲ್ಲ, ನಮ್ಮಪ್ಪ ಬಂದ್ಮೇಲೆ ಎತ್ಕೋಬೇಕು. ಸೊ ಅದನ್ನ ಬೇರೆ ಟೈಮಲ್ಲಿ ವಿಡಿಯೋ ಮಾಡಾಕ್ತೀನಿ ಗೈಸ್. ನೆಕ್ಸ್ಟ್ ನಾನು ಸರತ್ ಕಲೆಕ್ಷನ್ ಬಗ್ಗೆ ತರಿಸ್ತೀನಿ ಬನ್ನಿ ಗೈಸ್. ಫಸ್ಟಿಗೆ ಇದು ಇವಾಗ ಟ್ರೆಂಡ್ ಅಲ್ಲಿ ಇದೆ ಗೈಸ್. ಚಿಕ್ಕ ಪೆಟಲ್ ತಂದಿರ್ತಾರೆ ಮಮ್ಮಿ. ಅದ್ ಹಿಡ್ಕೊಳಕ್ ಬಂದಿಲ್ಲ ಅಂದ್ರೆ ಅದಕ್ ಮಕ್ಕ ಹೊಡಿತೀನಿ ಅಂತೀಯಲ್ಲ. ನೋಡಿ ಗೈಸ್, ಹಿಂಗಿದೆ. ಚಿಕ್ಕಪೇಟೆಲ್ ತಂದಿದ್ದು, ನನ್ಗೆ ಅಕ್ಕನ ಮದ್ವೆಲಿ ಹಾಕೋಣ ಅಂತ ತಂದಿದ್ದೆ ಗೈಸ್. ಚೆನ್ನಾಗಿದೆ ಅಣ್ಣ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ, ನಮಸ್ಕಾರ ಕಾರಣ. ನೀನು ಚೆನ್ನಾಗಿದೆ ಅಲ್ವಾ ಗೈಸ್? ಇದು ನಂದು ಗೈಸ್, ನಂದು. ಇದು ನೋಡಿ ಗೈಸ್, ಇದು ಚಿಕ್ಕಪೇಟೆಲ್ಲ ತಂದಿದ್ದು. ಚೆನ್ನಾಗಿದ್ಯಾ? ಅಲ್ಲ ಕತ್ತಿರೋದು ಸರಿ ಇಲ್ಲ. ನೋಡಿ ಗೈಸ್, ಚೆನ್ನಾಗಿದ್ಯಾ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮ್ಮ ಅಕ್ಕನ ಮದ್ವೆಲಿ ತಂದಿದ್ದು. ಇದು ಬಂದ್ಬಿಟ್ಟು ಕರೆಕ್ಟ್ ಮುಂಡೆನೆ ಮಾಡ್ಬೋದು ಇದನ್ನ. ಇದು ಕೂಡ ನೋಡಿ ಗೈಸ್, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಟೀ ಶರ್ಟ್ ಮೇಲೆ ಹಾಕೊಂಡ್ರು ಕಾಣಿಸ್ತಿಲ್ಲ ಗೈಸ್. ಅಯ್ಯೋ ಹಾಕಬೇಡ, ಹಂಗೆ ಬಿಡು. ಬಿಡುವ ಬೇಡ. ಇದು ನಮ್ಮ ವೀಣಾ ಪವ್ಯಕ್ಕಂಗ್ ಕೊಡಿಸ್ಬೇಕಾದ್ರೆ ತಾನೆ ಈ ತರದ್ದು ಇಬ್ಳೂರ್ ಜಾತ್ರೆಯಲ್ಲಿ ನಮ್ ಪವ್ಯಕ್ಕಂಗ್ ಕೊಡಿಸ್ಬೇಕು ಅಂತ ಅನ್ಬಿಟ್ಟು ಕೊಡ್ಸಿದ್ದು. ಅವಾಗ ನನ್ಗೂ ಇಷ್ಟ ಆಯ್ತು, ನಮ್ಮ ಅಕ್ಕಂಗ್ ಫಸ್ಟಿಗೆ ಇಷ್ಟ ಆಗಿದ್ದು, ನನ್ಗೂ ಇಷ್ಟ ಆಯ್ತು ಅನ್ಬಿಟ್ಟು ನಮ್ಮಮ್ಮ ಕೊಡ್ಸಿದ್ರು. ಇದು ಬಂದ್ಬಿಟ್ಟು ನೋಡಿ ಗೈಸ್, ಹಿಂಗಿದೆ ಇಯರಿಂಗ್ಸ್. ನಮ್ಮ ಅಕ್ಕನ ಮದ್ವೆಲಿ ತಗೊಂಡಿದ್ದು, ಮದ್ವೆಲಲ್ಲ ಮದ್ವೆಗೆ ಅಂತ ತಗೊಂಡಿದ್ದು. ಹಿಂಗಿದೆ. ಮತ್ತೆ ಇದು ಯಾವಾಗ ತುಂಬಾ ವರ್ಷಗಳೇ ಆಗಿದೆ ಇದನ್ನ ತಗೊಂಡು. ಅದ್ರ ಸೆಟ್ ಇಲ್ಲಿದೆ, ಅದನ್ನ ಆಮೇಲೆ ತೋರಿಸ್ತೀನಿ. ಇದ್ರ ಸೆಟ್ನ, ಇದು ಕೂಡ ಅದ್ರದೇ ಸೆಟ್ಟು ಇದೆ ಗೈಸ್. ಚೆನ್ನಾಗಿದ್ಯಾ? ಈ ತರ ಕಾಣಿಸ್ತಿಲ್ಲ ತಾನೆ? ಮತ್ತೆ ನೋಡಿ ಗೈಸ್, ಇದನ್ನ ನಮ್ಮ ಅತ್ತೆ ನನಗೆ ನನ್ನ ಬರ್ಡೇ ದಿನ ಗಿಫ್ಟ್ ಮಾಡಿದ್ದು. ಇದನ್ನ ಗಿಫ್ಟ್ ಮಾಡಿ ಒಂದ್ 3 years ಆಗಿರ್ಬೋದಲ್ವಾ ಮಮ್ಮಿ? ಇದನ್ನ ಗಿಫ್ಟ್ ಮಾಡಿ ಒಂದ್ 3 years ಆಗಿದೆ ಗೈಸ್.
ನೋಡಿ ಗೈಸ್, ಇದು ಬಂದ್ಬಿಟ್ಟು ಯಾವಾಗ ತಗೊಂಡಿದ್ದು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಏನೋ ಫಂಕ್ಷನ್ಗೋಸ್ಕರ ತಗೊಂಡಿದ್ದು. ಏನಕ್ಕೆ ಅಂತ ನನಗೂ ನೆನಪಿಲ್ಲ ಅಷ್ಟಾಗಿ. ಇದನ್ನು ದೊಡ್ಡಮ್ಮ ಜಾತ್ರೆಯನ್ನು ಕೊಡ್ಸಿದ್ದು, ಊರ್ ಜಾತ್ರೆ ಬಿಸ್ಲಮ್ಮನ ಜಾತ್ರೆ. ಇದು ಬಿಸ್ಲಮ್ಮನ ಜಾತ್ರೆಯಲ್ಲಿ ನಮ್ ದೊಡ್ಡಮ್ಮ ಕೊಡ್ಸಿದ್ದು. ತುಂಬಾ ವರ್ಷ ಆಗಿದೆ ಬಿಡಿ. ನಮ್ಮೂರಲ್ಲಿ ಯಾವಾಗ್ಲೂ ವರ್ಷ ಜಾತ್ರೆ ಆಗ್ತಾ ಇರುತ್ತೆ. ಅದು ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಹಾಕಿದಾರೆ ನಮ್ಮಮ್ಮ. ಅದ್ರ ಜಾತ್ರೆಯಲ್ಲಿ ತಗೊಂಡಿದ್ದು ಗೈಸ್, ಇದೆ ನಮ್ ದೊಡ್ಡಮ್ಮ ಕೊಡ್ಸಿದ್ದು. ಪುಟ್ಟಿನ ತಗೊಂಡಿದ್ಲಿ ಈ ತರ ನಾವಿಬ್ರು ಒಂದೇ ಸಲ ತಗೊಂಡಿದ್ದದನ್ನ. ಇದು ಸೇಮ್ ಇಬ್ರು 3ನೇ ವರ್ಷದಲ್ಲಿ ತಗೊಂಡಿದ್ದು. ಹಾ, ನಿನ್ ಮಮ್ಮಿಗಂತ ತಗೊಂಡಿದ್ದು, ನಾನು ಮಮ್ಮಿಗಂತ ತಗೊಂಡಿದ್ದು. ಇದು 3 ವರ್ಷ ಆಗಿದೆ ಗೈಸ್, ನಮ್ಮ ಅಮ್ಮಂಗೆ ಅಂತ ತಗೊಂಡಿದ್ದು. ಇದು ಬಿಸ್ಲಮ್ಮನ ಜಾತ್ರೆ ತಗೊಂಡಿದ್ದು. ಸೇಮ್ ಇದೇ ತರ ಪುಟ್ಟಿ ಅವ್ರ ಅಮ್ಮಂಗೋಸ್ಕರ ಅಂತ ತಗೊಂಡಿದ್ಲು. ಇಬ್ರು ಪ್ಲಾನ್ ಹಾಕಿ ತಗೊಂಡಿದ್ದು ಗೈಸ್. ಇದನ್ನ 50 ರೂಪೀಸ್ ಅಷ್ಟೇ ಅದಾವಾಗ. ಇದು ನೋಡಿ ಗೈಸ್, ಇದು ನಮ್ಮಮ್ಮ ಮೀಶೋದಲ್ಲಿ ಬುಕ್ ಮಾಡಿರೋದು. ತುಂಬಾ ಚೆನ್ನಾಗಿದೆ, ಇದು ನಂಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ತುಂಬಾ ಹಳೇದಾಗ್ಬಿಟ್ಟಿದೆ ಗೈಸ್. ಇದು ನೋಡಿ ತುಂಬಾ ಹಳೇದಾಗಿದೆ. ಇದು ಸ್ಟೀಲ್ ತೋರ್ಸಂತದ್ದು ನೋಡಿ ಗೈಸ್. ಇದು ಯಾವ್ದಂತಾನೆ ಗೊತ್ತಿಲ್ಲ. ಯಾವ್ದೋ ಇದ್ರಲ್ಲಿ ತಕೊಂಡ್ಬಂದಿದ್ದ. ಹಾ, ಕರೆಕ್ಟ್. ನೋಡಿ ಗೈಸ್, ಇದು ನಂದೇನೆ. ಏನೋ ಫಂಕ್ಷನ್ ಅಂತ ಅನ್ಬಿಟ್ಟು ಇದನ್ನ ತಗೊಂಡ್ ಬಂದಿದ್ದು. ಹೆಂಗಿದೆ ಗೈಸ್? ನೋಡಿ ಗೈಸ್, ಇದು ಅಷ್ಟೇ ಏನೋ ಫಂಕ್ಷನ್ ಅಂತ ಅನ್ಬಿಟ್ಟು ನಮ್ಮ ಅಮ್ಮನ ಹತ್ರ ಹಠ ಮಾಡಿ ಇದನ್ನ ಕೊಡ್ಸ್ಕೊಂಡಿದ್ದು. ತುಂಬಾ ವರ್ಷಗಳ ಬಂದ್ಬಿಟ್ಟು ಒಂದ್ ವರ್ಷದಿಂದ ನಾನು 9th ಅಲ್ಲಿ ಇರ್ಬೇಕಾದ್ರೆ ತಗೊಂಡಿದ್ದು ಗೈಸ್. ಇದನ್ನ ಬ್ರಾಸ್ಲೆಟ್. ಇದ್ರ ಸರ ಎಲ್ಲಿದೆ ಅಂತ ಗೊತ್ತಿಲ್ಲ, ಬಟ್ ಇದನ್ನ ನನ್ನ ಬರ್ಡೇ ದಿನ ಹಾಕೊಳ್ಳೋಣ ಅಂತ ಅನ್ಬಿಟ್ಟು ತಗೊಂಡಿದ್ದು. ಇದು ಬ್ರಾಸ್ಲೆಟ್, ಕೈಗೆ ಹಾಕೊಳ್ಳೋಕೋಸ್ಕರ. ಇದು ಅಷ್ಟೇ ಗೈಸ್, ನಮ್ಮಮ್ಮ ಮೀಶೋದಲ್ಲಿ ಬುಕ್ ಮಾಡಿರೋದು. ಇದು ಕೂಡ ಚೆನ್ನಾಗಿದೆ. ಇದು ನಾನೇ ತಗೊಂಡಿದ್ದು ಗೈಸ್. ತೋರಿಸ್ತೀನಿ. ನೋಡಿ, ಇದನ್ನ ನಾನು ನಮ್ಮೂರ ಬಿಸ್ಲಮ್ಮನ ಜಾತ್ರೆಯಲ್ಲಿ ತಗೊಂಡಿದ್ದು. ಹೆಂಗಿದೆ ಗೈಸ್? ಇದು ಅದ್ರಿಗೆ ಅಂತ ಸೆಟ್ ಅಲ್ಲಿ ಕೊಟ್ಟಿರೋದು. ಒಂದ್ ಸ್ವಲ್ಪ ಕೂಡ ಅದಕ್ಕೆ ಸೂಟೇ ಆಗಲ್ಲ ಗೈಸ್. ಇದು ಆಗ್ಲೇ ಒಂದ್ ಆನೆದು ತೋರಿಸಿದೆ ಅನ್ಸುತ್ತೆ ಸರ, ಮೀಶೋದಲ್ಲಿ ಬುಕ್ ಮಾಡಿದ್ದು ಅಂತ. ಅದ್ರ ಇದು ಸೆಟ್. ಇದು ನನ್ ಬರ್ತ್ಡೇಗೆ ಹಾಕೋಣ ಅಂತ ಅಂದ್ಬಿಟ್ಟು ತಂದಿದ್ದು. ಏನಕ್ಕಾದ್ರೂ ಬೇರೆ ದಿನ ಯೂಸ್ ಆಗುತ್ತೆ. ಇನ್ನ ಇದೆ ಸರ ಕಲೆಕ್ಷನ್, ಕಡಿಮೆ ಏನಿಲ್ಲ ನನ್ನ ಹತ್ರ. ನೋಡಿ ಗೈಸ್, ಇದು ಸೆಟ್ ಅಲ್ಲಿ ಬರುತ್ತಲ್ವಾ, ಆ ತರ ಇದ್ರದ್ದು ಚಿಕ್ಕದ್ನ ನಮ್ಮ ಅಕ್ಕ ಇದ್ಲು ಜಾತ್ರೆಯಲ್ಲಿ ಹಾಕೊಂಡಿದ್ಲು. ಅದೆಲ್ಲಿ ಬಿಟ್ಲು ಅಲ್ಲೇ ಬಿಟ್ಬಿಟ್ಟಿದ್ದಾಳೆ. ಬಟ್ ತೋರಿಸಿದ್ವಲ್ಲ, ನೋಡಿ ಈ ವಾಲೆ ಮತ್ತೆ ಅದೆಲ್ಲ ಓಲೆ ಬೇರೆದೈತೆ, ಅದಲ್ಲೈತೆ. ಸಾರಿ ಗೈಸ್, ಅದಲ್ವಂತೆ. ಈ ಬೈತಲೆ ಬಟ್ಟೆ ಇದೆಯಲ್ವಾ, ಇದು ಇದ್ರದೇನೆ ಗೈಸ್. ಮತ್ತೆ ಇನ್ನ ಇದೆ, ತೋರಿಸ್ತೀನಿ. ಹಾ ನೋಡಿ ಗೈಸ್, ಇದು ಸರ ಬಂದ್ಬಿಟ್ಟು ನಮ್ಮ ಅಮ್ಮನ ಫೇವ್ರೇಟ್ ಸರ. ಯಾಕೆ ಅಂದ್ರೆ ನಮ್ಮ ಅಮ್ಮ ಮದ್ವೆಲ್ಲ, ಸಾರಿ ಗೈಸ್, ನಮ್ಮ ಅಮ್ಮ ಇದಾರಲ್ವಾ, ಅವ್ರ ತಮ್ಮನ ಮದ್ವೆಲಿ ಅವ್ರೇನು ಸರ ಹಾಕಿರ್ಲಿಲ್ಲ. ಅವ್ರು ತಂದಿದ್ ಸರ ಎಲ್ಲ ನನ್ಗೆ ಹಾಕ್ಬಿಟ್ಟಿದ್ರು. ಅವ್ರ ಕತ್ತು ಖಾಲಿ ಇದೆ ಅಂತ ಅಂದ್ಬಿಟ್ಟು ನಮ್ಮ ಅಣ್ಣ ಆಗ್ಲೇ ಹೋಗ್ಬಿಟ್ಟು ತಂದು ಕೊಟ್ಟಿದ್ದು. ಸೊ ಅದಕ್ಕೆ ನಮ್ಮ ಅಮ್ಮಂಗೆ ತುಂಬಾ ಇಷ್ಟ. ಇದನ್ನ ಅವ್ರು ತಗೋಬೇಕಂತ ತುಂಬಾ ದಿನದಿಂದ ಅನ್ಕೊಂಡಿದ್ರು. ಅದೇ ನಮ್ಮ ಅಣ್ಣ ತಂದು ಕೊಟ್ಬಿಟ್ಟಲ್ವಾ, ಅದಕ್ಕೆ ಈ ಸರ ತುಂಬಾ ಇಷ್ಟ. ಪವನನ ತಂದು ಕೊಟ್ಟಿದ್ದು ಗೈಸ್. ಇದು ಮತ್ತೆ ಇದು ಯಾರು ತಗೊಂಡಿದ್ದು? ದೊಡ್ಡಮ್ಮ. ಅದು ಆಕ್ಚುಲಿ ವೀಣಕ್ಕನ್ ಬರ್ತ್ಡೇಗೆ ಏನಾದ್ರು ಗಿಫ್ಟ್ ಕೊಡ್ಬೇಕು ಅಂತ ತಕೊಂಡ್ವಿ. ಆದ್ರೆ ತಕ್ಕೊಟ್ವಿ, ಚೆನ್ನಾಗಿತ್ತು ಸರ್. ಲಾಸ್ಟ್ ನಾನು ಒಂದಿನ ಹಾಕೊಳಕ್ಕೆ ತಗೊಂಡ್ ಪರ್ಮನೆಂಟ್ ಆಗಿ ನಾನೇ ಮಡಿಗೋಗ್ಬಿಡೆ, ಅಷ್ಟು ಚೆನ್ನಾಗಿದೆ. ಇದು ಬರ್ತ್ಡೇಗೆ ಅಂತ ಗಿಫ್ಟ್ ಮಾಡ್ಬಿಟ್ಟೆ ನಮ್ಮ ಅಕ್ಕನ್ಗೆ. ಒಂದೇ ಒಂದಿನ ಹಾಕೊಂತೀನಿ ಅಂತ ತಗೊಂಡ್ ಬಂದ್ಬಿಟ್ಟು ಅವರೇ ಇಟ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಗೈಸ್. ಈ ತರನೂ ಜನ ಇರ್ತಾರ. ಇದು ತುಂಬಾ ವರ್ಷಗಳಾಗ್ಬಿಟ್ಟಿದೆ, ಹಳೇದಾಗ್ಬಿಟ್ಟಿದೆ. ನಾನು ನನ್ನ ಬರ್ತ್ಡೇಗೆ ಅಂತ ತಗೊಂಡಿದ್ದು. ಇದು ಅಷ್ಟೇ. ಇದು ಹೋದ ವರ್ಷ ನಮ್ಮ ಸಾಗರ್ ಮಾಮನ್ ಮದ್ವೆ, ಅಂದ್ರೆ ನಮ್ಮ ಅಮ್ಮನ ತಮ್ಮ ತಾನೇ ಮಮ್ಮಿ, ನಿಂಗೆ ತಮ್ಮನ್ ಮದ್ವೆಲಿ ತಗೊಂಡಿದ್ದು ಗೈಸ್. ಇದನ್ನ ಅಂತದೆಲ್ಲ ಒಂದ್ಸಲ ಹಿಂಗ್ ಕಟ್ಟಿಸ್ತಲ್ಲ, ಆಗ್ಲೇ ನನ್ನ ಬರ್ತ್ಡೇಗೆ ಅಂತ ತಗೊಂಡಿದ್ದು ಅಂತ ಹೇಳಿದ್ನಲ್ವಾ, ಇಲ್ಲೇ ಇದೆ ತಡಿ ತೋರಿಸ್ತೀನಿ. ಇದ್ರದ್ದು ಸೆಟ್ ಗೈಸ್. ಇದು ಲೈಟ್ ಗೈಸ್, ನನ್ನ ಹತ್ರ ಸರ ಸೆಟ್ ಇರೋದು ಇಷ್ಟು ಕಡಿಮೆ ಇದೆ. ಅದನ್ನೆಲ್ಲ ಎತ್ತಿದ್ದು. ಇದು ಎಕ್ಸ್ಪೆಷಲಿ ನಮ್ಮ ಅಮ್ಮಂಗೆ ಸ್ಪೆಷಲ್ ಗೈಸ್. ಯಾಕೆ ಗೊತ್ತಾ, ಅದೊಂದು ಫಸ್ಟ್ ಚಿಕ್ಕ ಸೆಟ್, ಆಮೇಲೆ ಲಾಂಗ್ ಸೆಟ್ಟು, ಮತ್ತೆ ಜುಮ್ಕಾ, ಮತ್ತೆ ಇದು ನೀಲ್ ಏನಕ್ಕರಮ್ಮ, ಅದು
ಬೈತಾರೆ ಬಿಟ್ಟು ಇದೆಲ್ಲ ಬರುತ್ತಲ್ವಾ ಆ ತರ ಬರುತ್ತೆ ಅಂತ ಅನ್ಕೊಂಡು ನಮ್ಮಮ್ಮ ಇನ್ಸ್ಟಾ ಸ್ಕ್ರೋಲ್ ಮಾಡ್ಬೇಕಾದ್ರೆ ಸಿಕ್ಕಿದೆ ಆಯ್ತು ಅಂತ ಬುಕ್ ಮಾಡ್ಬಿಟ್ಟಿದ್ದಾರೆ ನೋಡಿ ಬಂದಿರೋದು ಇದು ಗಾಯ್ಸ್. ಅದೆಷ್ಟು ಗೊತ್ತಾ 880 ರೂಪಾಯಿ ಕೊಟ್ಟಿದ್ದು ನೋಡಿ ಗೈಸ್. ಈ ತರದ ಮಾಮೂಲಿ ಸ್ಟೋರ್ ಅಲ್ಲಿ ಹೋಗಿ ತಗೊಂಡ್ರೆ ಜಸ್ಟ್ ಒಂದ್ 100 ರುಪೀಸ್ ಇಲ್ಲಾಂದ್ರೆ 300 ರುಪೀಸ್ ಬರುತ್ತೆ. ನಮ್ಮಮ್ಮ 850 ರೂಪಾಯಿ ಕೊಟ್ಟು ತಗೊಂಡಿದ್ದಾರೆ ಇದನ್ನ. ಎಷ್ಟು ಮೋಸ ಮಾಡಿದ್ರು ಗೊತ್ತಾ ಅದಕ್ಕೆ. ಇದು ನನ್ ಸ್ಪೆಷಲ್ ಸೆಟ್ ಗೈಸ್. ಇದು ನನ್ ಮೀಶೋದಲ್ಲಿ ಬುಕ್ ಮಾಡಿರೋದು, ನನ್ ದುಡ್ಡಲ್ಲಿ ನಾನು ಬುಕ್ ಮಾಡಿರೋದು ಇದನ್ನ. ನಿನ್ ದುಡ್ಡಲ್ಲಿ? ಯಾಕೆ ಮಮ್ಮಿ ಅಜ್ಜಿ ಕೊಟ್ಟಿರೋ ದುಡ್ಡಲ್ಲಿ ನಾನು ಬುಕ್ ಮಾಡಿರೋದು ಇದನ್ನ. ಬಂದ್ಬಿಡು ಎಲ್ಲ ನಿಂದೆ ಆಗ್ಬಿಡ್ತದೆ ನೋಡಿ ಗೈಸ್. ಇದು ಅನ್ಕೊಂಡಿದ್ದೆ ಹಿಂಗೆ ಏನಾದ್ರು ಆಗಿರುತ್ತೆ ಅಂತ. ಇದು ಬಂದ್ಬಿಟ್ಟು ಮೂಗಿಂದು ಹಿಂಗ ಆಗ್ತಾರಲ್ಲ. ಏನ್ ಸೆಟ್ ನೇಮ್? ಇದು ರಾಧೆ ಸೆಟ್ ಗೈಸ್. ನೋಡಿ ಹಿಂಗ ಆಗ್ತಾರಲ್ಲ. ಇದು ಎಲ್ಲಿಗೆ ಹಾಕ್ತಾರಮ್ಮ? ಹಣೆಗೆ ತಾನೆ ತಲೆದು ನೋಡಿ ಗೈಸ್. ಹಿಂಗ ಹಾಕೋತಾರಲ್ವಾ ರಾಧೆ, ಹಿಂಗ ಹಾಕೋತಾರಲ್ಲ ಅದು ಗೈಸ್. ಇದು ಮತ್ತೆ ಇದು ಕೈಗೆ ಹಾಕೊಳಕ್ಕೆ ಗೈಸ್. ನಿನ್ ಕಣ್ಣೇ ಹೊಂಟೋಗಿದೆ ಪುಟ್ಟಿ. ಹಾಕೊಂಡಿದ್ರು ತಾನೇ? ಅಲ್ಲ, ಅದು ಎಷ್ಟು ಇದು ಅಂದ್ರೆ ಎಲ್ಲ ಕಿತ್ತೋಗ್ಬಿಡ್ತು ಅಂತೀಯ? ಅದ್ ಮದ್ವೆ ಅರ್ಶಿನ ಶಾಸ್ತ್ರಕ್ಕೆ ಬರೋದೇ ಹಂಗೆ ನೋಡಿ ಗೈಸ್. ಹಿಂಗ ಹಾಕೊಳ್ಳೋದಕ್ಕೆ ಎರಡು ಕೈಗೂ ಬರುತ್ತೆ. ಇದು ಒಂದು ಕೈದು ಇಲ್ಲೇ ಇದೆ, ಇದು ಇನ್ನೊಂದ್ ಕೈದು. ಇದು ಬಂದ್ಬಿಟ್ಟು ಜುಮ್ಕಾಸ್ ಹಿಂಗೆ ಕೀಳೋದಕ್ಕೆ ನೋಡಿ. ಸರಿ, ಇದು ಬಂದ್ಬಿಟ್ಟು ಫೈನಲ್ ನಮ್ ಕುತ್ತಿಗೆಗೆ ಹಿಂಗೆ ದಾರನ ಸೇಲ್ಸ್ ಗಂಟಕ್ಕೆ. ಸರಿ, ಹಿಂಗೆ ಇದನ್ನ ಜೋಡಿಸಿಟ್ಬಿಡೋಣ ಮತ್ತೆ ವಾಪಸ್. ಇದು ಫೈನಲ್ ಆಗಿ ಅದು 2 ಜಡೆ ಮಾಡಿತ್ತವಲ್ಲ ಗೈಸ್, ಅದು ಜಡೆನಲ್ಲಿ ಹಾಕೊಳ್ಳೋಕೆ ಸೆಟ್ ಇದ್ರಲ್ಲಿ ಬಂದಿದ್ದಿಲ್ಲ. ನಾವು ಸಪರೇಟ್ ಆಗಿ ಏನಕ್ಕೂ ಅಂತ ನಮ್ಮಮ್ಮ ತಂದಿಟ್ಟಿದ್ರು. ಅದ್ರದ್ದು ಇದು ನಾನೇ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಇಟ್ಟಿದ್ದೆ. ಅದು ಅಲ್ಲದೆ ಕಲರ್ ಇದಕ್ಕೆ ಸೂಟಬಲ್ ಆಗಿದೆ. ಇದೆ ಇದು ರೆಡ್ ಇದೆ, ಅದ್ರ ಬದಲು ಪಿಂಕ್ ಇದ್ರೆ ಸರಿ ಹೋಗ್ತಿತ್ತು ಗೈಸ್. ಅವ್ರು ಹೆಂಗ್ ಕೊಟ್ಟಿದ್ರು ಹಂಗೆ ಹುಷಾರಾಗಿ ಕಾಪಾಡ್ಕೊಂಡಿದೀನಿ ಗೈಸ್ ನಾನು. ನೆಕ್ಸ್ಟ್ ಬಂದ್ಬಿಟ್ಟು ಬಳೆ ಸೆಟ್ ಆಯ್ತು ಗೈಸ್. ಇದು ನಮ್ಮಮ್ಮ ತರಿಸಿರೋದು ಗೈಸ್, ಮೀಶೋದಲ್ಲಿ ತರಿಸ್ತೀನಿ. ಇದು ಮೀಶೋದಲ್ಲಿ ತರಿಸಿದ್ದಲ್ಲ, ಇದು ಆಕ್ಚುಲಿ ಚಿಕ್ಕಪೇಟೆಯಲ್ಲಿ ತಗೊಂಡಿದ್ದು ಗೈಸ್. ಹಿಂಗ ಹಾಕೊಂತಾರಲ್ವಾ ಅದಕ್ಕಿದು. ನೀಟಾಗಿ ತೋರ್ಸೋದಿಲ್ಲ. ಇದು ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಆಕ್ಚುಲಿ ತುಂಬಾ ಟ್ರೆಂಡ್ ಇದೆ. ಇದು ಮೂಗ್ ಹಾಕ್ತಾರಲ್ವಾ ಇಲ್ಲಿಗೆ, ಅದು ಗೈಸ್. ನೋಡಿ ಗೈಸ್, ಒಂದ್ಸಲ ಹಾಕು. ಅದು ಆಕ್ಚುಲಿ ಪ್ರೆಸ್ ಮಾಡಿ ಬಿಗಿಯಾಗಿ ಹಾಕೋಬೇಕು. ಒಬ್ರು ಆಗಲ್ಲ ಅಂದ್ರೆ ಬೇಡ ಬಿಡಿ ಗೈಸ್, ನಾವು ಹಾಕೊಳಕ್ಕಾಗಲ್ಲ. ಯಾಕಂದ್ರೆ ಹಾಕೊಳಕ್ ಹೋಗಿ ಯಾರು ಮಾಡ್ಬಿಟ್ರೆ ಕಷ್ಟ ಆಗುತ್ತೆ. ನಾನು ಇನ್ನೂ ಕೂಡ ಯೂಸೇ ಮಾಡಿಲ್ಲ ಅದನ್ನ ಇನ್ನ ಒಂದ್ಸಲ ಕೂಡ ಯೂಸ್ ಮಾಡಿಲ್ಲ ನಮ್ಮಮ್ಮ. ಇದು ಮದ್ವೆ ನಾನು ಹಾಕೊಂಡಿದ್ದೆ ಗೈಸ್, ನಮ್ಮ ಅಕ್ಕನ ಮದ್ವೆಲಿ. ಇದು ಆಕ್ಚುಲ್ ಪುಟ್ಟಿ ಹಾಕೊಂಡಿದ್ಲು. ಈ ಕಲರ್ನ ಇದು ಇಲ್ಲಿಗೆ ಹಾಕ್ತಾರಲ್ವಾ, ಇದು ಬುಗುಡಿನಾ. ಬಿಗ್ ಬಾಸ್ ಅಲ್ಲಿ ಸ್ಪಂದನ ಅವ್ರು ಹಾಕೊಂಡಿದ್ರಲ್ಲ, ಅದನ್ನ ನೋಡಿ ಎಲ್ಲಾರು ತಗೊಂಡಿದ್ರು. ಅದು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಟ್ರೆಂಡ್ ಆಗಿತ್ತು ಅಂತ ನಾನು ತಗೊಂಡೆ. ಬಟ್ ತುಂಬಾ ಚೆನ್ನಾಗಿತ್ತು. ಇದು ನಾನು ಹಾಕೊಂಡಿದ್ದು ಗೈಸ್. ಇನ್ನೊಂದ್ ಸೆಟ್ ಇದೆ, ಇದನ್ನ ಕಾಂಬೋ ಸೆಟ್ ಆಗಿ ತರಿಸಿದ್ದು. ಇದು ಪುಟ್ಟಿ ಹಾಕೊಂಡಿದ್ದು ಗೈಸ್. ನೋಡಿ ಗೈಸ್, ನಾನು ಇಯರಿಂಗ್ ಯೂಸ್ ಮಾಡಲ್ಲ. ಯಾಕೆಂದ್ರೆ ನನ್ಗೆ ಇದು ಆರ್ಟಿಫಿಷಿಯಲ್ ಎಲ್ಲ ಹಾಕಿದ್ರೆ ಕಿವಿಲ್ ಗಾಯ ಆಗ್ಬಿಡುತ್ತೆ. ಇದೆಲ್ಲ ನಮ್ಮಮ್ಮ ಹಾಕೊಳ್ಳೋದು. ನಮ್ಮಮ್ಮನ ಇಯರಿಂಗ್ ಸೆಟ್ ಇದೆಲ್ಲ ಅಂದ್ರೆ ನಾನ್ ತೋರಿಸ್ತೀನಿ ಹೆಂಗಿದೆ ಅಂತ. ನೀನೇನೋ ಫಂಕ್ಷನ್ಗಳಿಗೆ ಹಾಕೇ ಇಲ್ಲ ಅಂದ್ರೆ ನಾನು ಹಾಕ್ತೀನಿ ಗೈಸ್, ಅಷ್ಟಾಗಿ ನಾನು ಯೂಸ್ ಮಾಡಲ್ಲ. ನೋಡಿ ಇದು ಎಲ್ಲೆಮ್ಮ ತರಿಸಿದ ಇದನ್ನ. ಅದ್ ನಿನ್ಗೆ ವೀಣಕ್ಕನ ಯಾರು ಕೊಟ್ಟಿದ್ದಲ್ವಾ? ವೀಣಕ್ಕ ಕೊಟ್ಟಿದ್ದು. ಇದು ನನ್ಗೆ ಅಂತ ನಮ್ಮ ಅಕ್ಕ ಕೊಟ್ಟಿದ್ದು. ಇದು ನೋಡಿ ಗೈಸ್, ನಮ್ಮಮ್ಮ ಎಲ್ಲ ಒಂದೊಂದ್ ಕಲರ್ ಇರ್ಲಿ ಅಂತ ಎಲ್ಲ ಒಂದೊಂದ್ ಕಲರ್ ತರಿಸ್ಬಿಟ್ಟಿದ್ದಾರೆ. ಇದ್ರದ್ದು ಸೆಟ್. ಇವೆಲ್ಲ ಸೆಟ್ಗಳು ಹುಡ್ಕೋದೇ ಸ್ವಲ್ಪ ಕಷ್ಟ ಗೈಸ್ ನನ್ಗೆ. ನೋಡಿ ಇದೆರಡು ಸೆಟ್. ಈ ಸೆಟ್ ಹುಡ್ಕಷ್ಟ ನನ್ಗೇನಾದ್ರು ಆಗಿರುತ್ತಾ ಅಂತ. ನೋಡಿ ಇದೊಂದು ಸೆಟ್. ಆಮೇಲೆ ಲಾಸ್ಟ್ ಎಲ್ಲ ತೋರಿಸ್ಬಿಟ್ಟು ವಿಡಿಯೋ ಮಾಡುತ್ತೆ. ಮತ್ತೆ ಇದೊಂದು ಸೆಟ್. ಅದೇನು ಗುರು ಇದನ್ನೆಲ್ಲ ಬಿಡು, ನಾನು ಫಾಸ್ಟ್ ಮಾಡ್ಕೊಂತೀನಿ. ಇದೊಂದು ಸೆಟ್ ಫಾಸ್ಟ್ ಮಾಡ್ಕೊಂತೀಯ? ಫಾಸ್ಟ್ ಮಾಡ್ಕೊಂಡ್ರೆ ಅದು ಆಗುತ್ತೆ ಬಿಡು. ನಾನು ಸ್ಲೋ ತೋರಿಸ್ತಿದ್ದೆ ಅಂದ್ರೆ ಅವಳು ಫಾಸ್ಟ್ ಮಾಡ್ಕೊತಾಳೆ. ಯಾಕೆ?
ಇದೊಂದು ಸೆಟ್ ಇದೆ. ಇದ್ರದ್ದು ಇಲ್ಲೇ ಐತೆ. ಇದ್ರದ್ದು ಒಂದು ಸೆಟ್ಟು. ಈ ಕರೆಂಟ್ ಅವರಿಗೆ ತುಂಬಾ ಹೊಟ್ಟೆ ಉರಿ ಗೈಸ್. ಯಾಕೆ ಅಂದ್ರೆ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತಾನೆ ಕರೆಂಟ್ ತೆಗೆದುಂಟ ಹಬ್ಬ ನನ್ನ. ಸಾರಿ ಗೈಸ್. ನೋಡಿ ಇದೊಂದು ಸೆಟ್ ಇದೆ. ಇದೇ ಕರೆಕ್ಟ್ ಆಗಿ ಇದೇ ಸ್ಟೇಜ್ ತೋರ್ಸು. ಕರೆಕ್ಟ್ ಆಗೈತೆ ಸರಿನಾ? ಮೇಲೆ ಕೈ ಇದ್ರದ್ದು ಬ್ಲ್ಯಾಕ್ ಕಣ್ಣೆ ಕಾಣಿಸ್ತದಲ್ವಾ? ಅದ್ರದ್ದಿಲ್ಲ ಬಿಡು, ಅದು ಸಿಂಗಲ್ ಒಂದು ಕಳೆದ ಅಕೌಂಟಿಗೆ. ಮತ್ತೆ ಇದು ನೀನು ಅವಾಗೆ ಒಂದ್ ಸಲ ತೋರಿಸ್ತಲ್ಲ ಅದ್ರದ್ದು. ಇದು ಅಷ್ಟೇ, ಆಗ್ಲೇ ಒಂದ್ಸಲ ತೋರಿಸ್ದೆ. ಅದ್ರ ಸೆಟ್ ಇದು. ಇದೊಂದಿದೆ. ಜಾಸ್ತಿ ಡ್ರೆಸ್ಗೆ ಸೀರೆಗೆ ಮ್ಯಾಚ್ ಆಗಿ ತಕೊಂಡಿದ್ದೀರಲ್ಲ ಎಲ್ಲ. ಬಟ್ ಇವಾಗ ಯಾವ್ದು ಏನು ಹಾಕದೇ ಇಲ್ಲ, ಸುಮ್ಮನೆ ತಗೊಂಡ್ಬಿಡ್ತಾರೆ, ಮೂಲೆಯಲ್ಲಿ ಬಿಸಾಕ್ಬಿಡ್ತಾರೆ. ಆಸೆ ಪಟ್ಟಿದ ಹತ್ರ ಇರ್ಬೇಕಷ್ಟೇ. ತಗೊಂಡಿದ್ದೀನ ಹಾಕೊಳ್ಳೋದು ಬಿಡೋದು ನೆಕ್ಸ್ಟ್. ನೋಡಿ ಇದೊಂದಿದೆ. ಆಸೆ ಪಟ್ಟಂಗೆ ಅದ್ರ ಒಂದ್ಸಲ ಅಂದ್ರೆ ಅವಾಗ ಅಲ್ಲಿ ಹೋಗುದು ನೋಡಿ, ಎಲ್ಲೂ ಹೋಗಲ್ವಲ್ಲ, ಹಂಗಾಗಿ ಇದೊಂದಿದೆ. ಮತ್ತೆ ಇದು ನಮ್ಮ ಅಕ್ಕನ ಫೇವ್ರೆಟ್ ಗೈಸ್, ನಮ್ ವೀಡ್ ಅಕ್ಕನ ಫೇವ್ರೆಟ್. ಇದು ನಾನು ಚೋರಿ ಏನೋ ಕದ್ದಿಟ್ಕೊಂಡಿದ್ದೀನಿ. ನಮ್ಮ ಅಕ್ಕಂದೆಲ್ಲ ನಮ್ಮ ಅಮ್ಮಂದು, ನಮ್ಮ ಅಮ್ಮಂದೆಲ್ಲ ನಮ್ಮ ಅಕ್ಕಂದು. ಇಷ್ಟೇ ಗೈಸ್. ನೋಡಿ ಇದೊಂದಿದೆ. ಇನ್ನೆಲ್ಲ ಅಕ್ಕ ಕೊಡಲ್ಲ ಏನು. ಬಿಡ್ಲಲ್ಲ. ನೋಡಿ ಇದೊಂದಿದೆ. ಇದು ಫಸ್ಟ್ ಈ ಓಲೆನ ನಾನು ಫೇವ್ರೇಟ್ ಆಗಿ ತಗೊಂಡಿದ್ದೆ. ಫಸ್ಟ್ ಜುಮ್ಕಾಸ್ ಅಂತ ನಾನು ತಗೊಂಡಿದ್ದು. ಅದಾದ್ಮೇಲೆ ಇಷ್ಟು ಜುಮ್ಕಾಸ್ ಪರ್ಚೇಸ್ ಮಾಡಿದ್ದೆ. ಫಸ್ಟ್ ಜುಮ್ಕಾಸ್ ಫ್ರೆಂಡ್ಸ್ ತೆಗಿಬೇಕು ನಾನು. ಇದೊಂದಿದೆ. ಮತ್ತೆ ಇದೊಂದಿದೆ. ಇದು ಒಂದಾಗ್ಲೇ ಒಂದ್ ಸರ ತೋರಿಸಿದ್ದೆ. ಆ ಸರ ಆಯ್ತಾ? ಸರ ಇಲ್ಲ ಅಲ್ಲಿ. ಸರ ಏನಾಯ್ತಮ್ಮ ಅಂದ್ರೆ ನಂಗೂ ಓಲೆ ಗೊತ್ತಿಲ್ಲ. ಐತೆ. ಇದು ವಾಲೆ ಮಾತ್ರ ಇದೆ ಗಾಯ್ಸ್, ಅದ್ರ ಸರ ಕಾಣಿಸ್ತಾ. ಸರ ಏನಾಯ್ತು ಅದ್ರದ್ದು? ನಂಗೂ ಗೊತ್ತಿಲ್ಲಪ್ಪ. ನಾನ್ ಇರ್ತೀನ ಮನೇಲಿ, ನನ್ ಬಂದ್ರದೆ ಈಗ. ನೋಡಿ ಗೈಸ್ ಇದೊಂದೈತೆ. ಇದ್ರದ್ದು ಸೆಟ್ ಇಲ್ಲ. ಇಷ್ಟೇ ಗೈಸ್. ನೋಡಿ ಕಸ ಇಟ್ಕೊಂಡು ಇದಕ್ಕೆ ಅಂತಾನೆ ಒಂದು ಬಾಕ್ಸ್ ಇದೆ. ಅದು ಬಾಕ್ಸ್ ಅದರಲ್ಲಿ ಇದೆಲ್ಲ ಮುಗಿತು ಗೈಸ್. ಪ್ರೀಶಿಯಸ್ ಒನ್ ಗೈಸ್. ಇದು ನನ್ಗೆ ಎಲ್ರು ಕೊಡ್ಸಿರೋ ಗಿಫ್ಟ್, ಅದಕ್ಕೆ ನಾನು ಎತ್ತಿಟ್ಕೊಂಡಿರ್ತೀನಿ ಇದನ್ನ ಸಪ್ರೇಟ್ ಆಗಿ. ಈಗ ನೋಡಿ ರೀನಾಕ ಏನೇನಂತ ಹೇಳ್ತಾಳೆ. ಸತ್ಯ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು. ಸತ್ಯವನ್ನು ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳುವುದಿಲ್ಲ. ಇದು ಇದೆಲ್ಲ ಫ್ರೆಂಡ್ಸು ಮತ್ತೆ ಅವ್ರು ಇವ್ರು ಕೊಡ್ಸಿರೋ ಫ್ರೆಂಡ್ಸ್. ಅದಕ್ಕೆ ರೀನಾ ಏನ್ ಹೇಳ್ತಾಳೆ ನೋಡೋಣ. ಈ ಪರ್ಸ್ ಬಂದ್ಬಿಟ್ಟು ನಾವು 9th ಅಲ್ಲಿ ಟ್ರಿಪ್ ಹೋಗಿರ್ಬೇಕಾದ್ರೆ ಏನೋ ತಗೊಂಡಿದ್ದೆ ಗೈಸ್. ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ಇದು ಪುಟ್ಟಿ ಇಲ್ಲ ಇದು ಬಂದ್ಬಿಟ್ಟು ನಮ್ಮ ಅಪ್ಪು ಕೊಡ್ಸಿದ್ದು. ಇದು ನಮ್ಮ ಅತ್ತೆ ಮಗ ಕೊಡ್ಸಿದ್ದು. ಇದು ನಂಗೆ ತುಂಬಾ ಇಷ್ಟ ಆಯ್ತು ಅಂತ ನಾನೇ ತಗೊಂಡಿದ್ದು ತಲೆಗೆ ಹಾಕೊಳಕ್ಕೆ ಅಂತ. ಏನ್ ಗೊತ್ತಾ ಫ್ರೆಂಡ್ಸ್, ಇವಳು ಹಾಸ್ಟೆಲ್ ಅಲ್ಲಿ ಓದ್ತಾ ಇದ್ಲು. ಅಮ್ಮ ತಿಂಡಿ ತಿನ್ನಕ್ಕೆ ಅದಕ್ಕೆ ಇದಕ್ಕೆ ಅಂತ ದುಡ್ಡು ಇಸ್ಕೊಂಡು ಪಕ್ಕದಲ್ಲಿ ಅದು ಇದು ಇದ್ರ ಕಾಂಪ್ಲೆಕ್ಸ್ ಇತ್ತು, ಅಲ್ಲಿ ಹೋಗಿ ಈ ತರ ಪರ್ಚೇಸ್ ಮಾಡಿ ತುಂಬಿಸಿ ಇಟ್ಕೊಂಡಿದ್ದಾಳೆ ಬಾಕ್ಸ್ ತುಂಬಾ ಫ್ರೆಂಡ್ಸ್. ಇದು ನಂಗೆ ನಮ್ಮ ಅಕ್ಕ ಇದು ನಮ್ ರೀಫಿಲ್ ಎಲ್ಲೋ ಬಿದೋಗ್ಬಿಟ್ಟಿದೆ ಗೈಸ್. ಇದು ನಂಗೆ ನಮ್ಮ ಅಕ್ಕ ಶಿಮ್ಲಾ ಇಂದ ತಂದ್ಕೊಟ್ಟಿರೋದು. ನೇಮ್ ತೋರಿಸ್ತೀನಿ ಇಲ್ಲಿ ನೋಡಿ, ನೇಮ್ ಇಲ್ಲಿದೆ ಶಿಮ್ಲಾ ಅಂತ. ನನ್ಗೆ ಮತ್ತೆ ನಮ್ಮ ಅಕ್ಕನ ಗಂಡಂಗೆ ಮತ್ತೆ ನಮ್ ಪುಟ್ಟಿಗೆ ಅಂತ ತಂದಿದ್ದು. ಮತ್ತೆ ಇದು ಫಸ್ಟ್ ಇಯರ್ ಹೋದಾಗ, ಇದು ಫಸ್ಟ್ ಇಯರ್ ನಮ್ಮ ಅಕ್ಕ ಫಸ್ಟ್ ಶಿಮ್ಲಾಗ್ ಹೋದಾಗ ಇದನ್ನ ತಗೊಂಡ್ ಬಂದಿದ್ದು. ಮತ್ತೆ ಇದು ಸೆಕೆಂಡ್ ಟೈಮ್ ಹೋದಾಗ, ಅಂದ್ರೆ ಇದ್ರ ಜೊತೆನೆ ತಂದಿದ್ದು. ಅವಳು ಶಿಮ್ಲಾಗ್ ಏನಕ್ಕೆ ಹೋಗ್ತಾ ಇದ್ಲು ಅಂದ್ರೆ ಅವಳದು ಕ್ಯಾಂಪ್ ಇದೆ. ಅವಳ ಕ್ಯಾಂಪ್ ಅಂದ್ರೆ ಅಲ್ಲಿ ಏನು ಆಟ ಆಡಕ್ಕೆ ಸ್ಪೋರ್ಟ್ಸ್ ಇಂದ ಅವಳು ಶಿಮ್ಲಾಗ್ ಹೋಗ್ತಾ ಇದ್ಲು. ಅದರಿಂದ ತಂದಿರೋದಿದು. ಮತ್ತೆ ಇನ್ನು ಶಿಮ್ಲಾಯಿಂದ ತುಂಬಾ ತಂದ್ಕೊಟ್ಟಿದ್ದಾಳೆ, ಬಟ್ ಅದೆಲ್ಲ ನನ್ಗೆ ಎಲ್ಲಿಟ್ಟಿರೋ ನಂಗೆ ಗೊತ್ತಿಲ್ಲ. ಇದು ನಾನು ರಾಯಲ್ ಮಠಲ್ಲಿ ನಮ್ಮ ಅಪ್ಪನ್ ಕರ್ಕೊಂಡೋಗಿ ತೆಗೆಸ್ಕೊಂಡಿದ್ದು ಗೈಸ್. ಇದು ನಮ್ಮ ಅಕ್ಕ ಪವಿ ಅಕ್ಕ ಕೊಡ್ಸಿದ್ದು ಜಾತ್ರೆಯಲ್ಲಿ ಅನ್ಸುತ್ತೆ. ನನ್ಗೆ ಮತ್ತೆ ನಮ್ ಪುಟ್ಟಿಗೆ ಒಂದೇ ತರ ಕೊಡ್ಸಿದ್ಲು. ಇದನ್ನ ನಮ್ಮ ಅಪ್ಪನ್ನ ಕರ್ಕೊಂಡೋಗಿ ಕಾಂಪ್ಲೆಕ್ಸ್ ಅಲ್ಲಿ ತೆಗೆಸ್ಕೊಂಡಿದ್ದು. ಸಾರಿ ಕಾಂಪ್ಲೆಕ್ಸ್ ಅಲ್ಲ ಗೈಸ್, ಫೋರ್ತ್ ಬ್ಲಾಕ್ ಅಂತ ತೆಗೆಸ್ಕೊಂಡಿದ್ದು. ಇದು BTS ಗೈಸ್, ನನ್ನ ಫೇವ್ರೆಟ್.
ಕಾಂಪ್ಲೆಕ್ಸ್ ಅಲ್ಲಿ ನಾನೇ ತಗೊಂಡಿದ್ದು. ಇದು ಬಂದ್ಬಿಟ್ಟು ನಮ್ಮ ಅಪ್ಪನ್ ಕರ್ಕೊಂಡೋಗಿ 4th ಬ್ಲಾಗ್ ಅಲ್ಲಿ ತೆಗೆಸ್ಕೊಂಡಿದ್ದು ಗೈಸ್. ಇದನ್ನ ಇದು ನಾನೇ ಈ ವರ್ಷ ಜಾತ್ರೆಯಲ್ಲಿ ನಮ್ಮ ಬಾವ ಕೊಟ್ಟಿದ್ದ ದುಡ್ಡಲ್ಲಿ ತಗೊಂಡಿದ್ದು. ಇದಿಷ್ಟು ರಿಬ್ಬನ್ ಬಂದ್ಬಿಟ್ಟು ನಮ್ಮಪ್ಪ ಕೊಡ್ಸಿದ್ದು ಗೈಸ್. ನಮ್ಮ ಅಪ್ಪ ಅಲ್ಲ, ನಮ್ಮ ಅಪ್ಪು ಅಂತ ಅಪ್ಪು ನಮ್ಮ ಅಪ್ಪು. ಇದು ಆಕ್ಚುಲಿ ಇಲ್ಲಿ ಅರ್ಧಂಬರ್ಧ ಇದೆ ಗೈಸ್. ಇದು ನಮ್ಮ ಅಣ್ಣ ಬಂದ್ಬಿಟ್ಟು ಜಾತ್ರೆಯಲ್ಲಿ ಅಂದ್ರೆ ಮಾದೇಶ್ವರನ್ ಬೆಟ್ಟದಲ್ಲಿ ಕೊಡ್ಸಿದ್ದು. ಇದ್ರ ಜೊತೆಗೆ ಒಂದು ಹಾರ್ಟ್, ಪರ್ಪಲ್ ಕಲರ್ ಹಾರ್ಟ್ ಇತ್ತು, ಅದೆಲ್ಲ ಬಿಡಿಸ್ಕೊಂಡ್ಬಿಟ್ಟೆ ಅನ್ಬಿಟ್ಟು ಇದು ನನ್ನ ಫ್ರೆಂಡ್ ಕವಿತಾ ಕೊಟ್ಟಿದ್ದು, ಕೃಷ್ಣಂದು. ನಂಗೆ ಕೃಷ್ಣ ಇಷ್ಟ ಅಂತ ಅನ್ಬಿಟ್ಟು ಸೊ ಅದನ್ನ ಜಾಯಿನ್ ಮಾಡ್ಬಿಟ್ಟೆ ಗೈಸ್. ಎರಡನ್ನೂ ಜಾಯಿನ್ ಮಾಡ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಗೈಸ್ ಇದು ಅಷ್ಟೇ ನಾನೇ ಕಾಂಪ್ಲೆಕ್ಸ್ ಅಲ್ಲಿ ತಗೊಂಡಿದ್ದು. ತುಂಬಾ ಚೆನ್ನಾಗಿದೆ ಹಾಕೊಳಕ್ಕೆ ತಲೆಯಲ್ಲಿ ಅಂತಂದ್ಬಿಟ್ಟು ತಗೊಂಡಿದ್ದು. ಇದು ಬಂದ್ಬಿಟ್ಟು ನನ್ಗೆ ಕಬ್ಬಾಳಮ್ಮನ ದೇವಸ್ಥಾನದಲ್ಲಿ ನಾನು ಹಠ ಮಾಡಿದ್ದಕ್ಕೆ ನಮ್ಮ ಅಪ್ಪ ಅಮ್ಮ ಕೊಡ್ಸಿದ್ದು ಗೈಸ್. ಇದು ಇದು ಕೂಡ 4th ಬ್ಲಾಕ್ ಅಲ್ಲೇ ತಗೊಂಡಿದ್ದು. ಸಾರಿ, ಫೋರ್ತ್ ಅಲ್ಲ ಇದು ಕೂಡ ಕಾಂಪ್ಲೆಕ್ಸ್ ಅಲ್ಲೇ ತಗೊಂಡಿದ್ದು ಗೈಸ್. ಕಾಲ್ಗೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು. ಅವಾಗ ನನ್ನ ಕಾಲಲ್ಲಿ ಇನ್ನ ಚೈನ್ ಇರಲಿಲ್ಲ. ಇವಾಗ ಇದನ್ನ ಹೊಸದಾಗಿ ತಗೊಂಡಿರೋದು ನನ್ನ ಚೈನ್ನ. ಅಲ್ಲಿ ನನಗೆ ಕಾಲಲ್ಲಿ ಏನೂ ಇರಲ್ಲ, ಖಾಲಿ ಕಾಲು ಅಂತ ಅಂದ್ಬಿಟ್ಟು ಇದನ್ನ ತಗೊಂಡಿದ್ದು ಗೈಸ್. ನಾನು ಹಾರವಳ್ಳಿ ಜಾತ್ರೆ ತಗೊಂಡಿದ್ದೆ. ಏನ್ ಮಾಡಿದೆ? ಹಾರವಳ್ಳಿ ಜಾತ್ರೆ ತಗೊಂಡಿದ್ದು ಒಂದೈತೆ. ಒಂದು ಹಾರವಳ್ಳಿ ಜಾತ್ರೆ ತಗೊಂಡಿದ್ದು ಇದು, ಇನ್ನೊಂದು ಇದನ್ನ ಕಾಂಪ್ಲೆಕ್ಸ್ ಅಲ್ಲಿ ತಗೊಂಡಿದ್ದು. ಇದು ಬಂದ್ಬಿಟ್ಟು ನಮ್ಮ ಅಕ್ಕ ನನ್ಗೆ ಯಾವ್ದೋ ಅವ್ರ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿದ್ಲಂತೆ, ಅಲ್ಲಿಂದ ತಂದ್ಕೊಟ್ಟಿರೋದು. ಇದು ಅಷ್ಟೇ ಅವಳೆ ಅಂದ್ರೆ ನಾನು ಕಾಲೇಜ್ಗೆ ಹೋಗ್ತೀನಲ್ವಾ, ಅಲ್ಲಿ ಹಾಕೊಳಕ್ ಯೂಸ್ ಆಗುತ್ತೆ ಅಂತ ಕಾಣಿಸಿಲ್ಲ. ಅದೇನಂತ ಹೇಳು. ಇದು ಬಂದ್ಬಿಟ್ಟು ರಿಬ್ಬನ್ ಗೈಸ್. ರಿಬ್ಬನ್ ಇದು ಯಾವ್ದೋ ಗೊತ್ತಿಲ್ಲ, ಕ್ಲಿಪ್ ನನ್ ಬಾಕ್ಸ್ ಅಲ್ಲಿ ಬಂದ್ಬಿಟ್ಟೈತೆ. ಇದು ನನ್ಗೆ ಪ್ರೀಶಿಯಸ್. ಯಾಕಂದ್ರೆ ಇದನ್ನ ನಾನು ನಮ್ಮ ಅಣ್ಣನ್ ದೊಡ್ಕಲ್ಬಾಳಲ್ಲಿ ಒಂದು ಜಾತ್ರೆ ನಡೆಯುತ್ತೆ. ಆ ಜಾತ್ರೆಯಲ್ಲಿ ನಮ್ಮ ಅಣ್ಣನ್ಗೆ ಇದು ನಂಗೆ ಇಷ್ಟ ಆಯ್ತು ಅಣ್ಣ ಕೊಡ್ಸು ಅಂತ ಕೇಳಿದ್ದಕ್ಕೆ ಅವ್ನು ದುಡ್ಡು ಕೇಳ್ದ. ಎಷ್ಟು ಅಂತ ತುಂಬಾ ದುಡ್ಡು ಹೇಳ್ಬಿಟ್ರು ಗೈಸ್. ಇಷ್ಟಕ್ಕೆ ಅಷ್ಟೊಂದು ದುಡ್ಡ ಅಂತ ಅಂದ್ಬಿಟ್ಟು ನಮ್ಮ ಅಣ್ಣ ಕಸ್ಕೊಂಡ್ ಬಂದಿರೋದು ಗೈಸ್. ಇದು ನೆಕ್ಸ್ಟ್ ಇದು ಈಶಾ ಫೌಂಡೇಶನ್ದು ಅರ್ಧ ಶಿವ ಇದೆ ಅಲ್ವಾ, ಅದು ನಾನು ಕಾಂಪ್ಲೆಕ್ಸ್ ಹೋಗಿರ್ಬೇಕಾದ್ರೆ ನೋಡ್ದೆ. ಇದೇನಿದು ಈಶಾ ಫೌಂಡೇಶನ್ ಅಲ್ವಾ ಅಂತ ಅಂದ್ಬಿಟ್ಟು ನಂಗೆ ಇಷ್ಟ ಆಯ್ತು. ತುಂಬಾ ಕಡಿಮೆ ರೇಟ್ ಇತ್ತು, ಅದಕ್ಕೆ ತಗೊಂಡಿದ್ದೆ. ಇದು ನನ್ನ ಬಟ್ಟೆಗೆ ಹಾಕೊಳ್ಳೋದು ಗೈಸ್. ಇದು ಅಷ್ಟೇ ಗೈಸ್, ನನ್ನ ಬಟ್ಟೆಗೆ ಹಾಕೊಳ್ಳೋದು. ಇನ್ನು ಲಾಸ್ಟ್ ಒನ್ ನೋಡಿ ಗೈಸ್, ನನ್ನ ಏನಂತಾರೆ ಬ್ರಾಸ್ಲೆಟ್ ಸೆಟ್. ತೆಗಿದೆ ಅದನ್ನೇನು ತೆಗಿತೀನಿ. ಇದು ನಾನೇ ಈ ಸಲ ನಮ್ ಬಾವ ಕೊಟ್ಟಿದ್ದ ದುಡ್ಡಲ್ಲಿ ನಮ್ಮೂರ್ ಜಾತ್ರೆಯಲ್ಲಿ ತಗೊಂಡಿದ್ದು. ಇದು ನಮ್ಮ ಅಕ್ಕ ಕೊಡ್ಸಿದ್, ನನ್ಗೆ ವೀಣಾ ಅಕ್ಕ ಕೊಡ್ಸಿದ್ದು. ಮತ್ತೆ ಇದು ನಾನೇ ತಗೊಂಡಿದ್ದು ಗೈಸ್. ಇದು ನನ್ಗೆ ಏನಂದ್ರೆ ಈ ತರ ಕಲೆಕ್ಟ್ ಮಾಡಕಂದ್ರೆ ತುಂಬಾ ಇಷ್ಟ, ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಕಾಂಪ್ಲೆಕ್ಸ್ ಅಲ್ಲಿ ತಗೊಂಡಿರೋದು. ಅದ್ರ ಹೆಸರು ಹೇಳಿ. ಈ ತರದ್ದು ಬ್ರಾಸ್ಲೆಟ್ ಕಲೆಕ್ಷನ್ ಅಂದ್ರೆ ನಂಗೆ ತುಂಬಾ ಇಷ್ಟ ಗೈಸ್. ಇದು ನಾವು 9th ಅಲ್ಲಿ ಇರ್ಬೇಕಾದ್ರೆ ಟ್ರಿಪ್ ಹೋಗಿದ್ವಿ, ಅಲ್ಲಿ ತಗೊಂಡಿದ್ದು. ಇದು ಬಂದ್ಬಿಟ್ಟು ನಮ್ಮ ಅಕ್ಕ ಕೊಡ್ಸಿದ್ದು ಗೈಸ್. ಇದು ಅವಳು ಶಿಮ್ಲಾಯಿಂದ ತಂದಿರೋದು ಗೈಸ್. ಅಂದ್ರೆ ಇಲ್ಲಿ ಇನ್ನೊಂದು ಬ್ರಾಸ್ಲೆಟ್ ತರ ಇತ್ತು, ಅದೆಲ್ಲ ಬಿದ್ದೋಗ್ಬಿಟ್ಟಿದೆ. ಆದ್ರೆ ಇದು ಮಾತ್ರ ಉಳ್ಕೊಂಡಿದೆ. ಕಣ್ ಬಿಡ್ಬಾರ್ದಂತ ಕಣ್ ಬೇರೆ ಕೊಟ್ಟಿದ್ದಾಳೆ. ಇದು ಅಷ್ಟೇ ಗೈಸ್, ಇದು ಯಾವಾಗಂತ ಗೊತ್ತಿಲ್ಲ, ಒಟ್ನಲ್ಲಿ ಇದನ್ನ ಯಾವಾಗ್ಲೂ ತಗೊಂಡಿದ್ದೀನಿ. ಓಕೆನಾ ಗೈಸ್? ಕಾಣಿಸ್ತೆ. ಇದು ನಾನು ಎತ್ಬೇಡ ಅಂದ್ರೆ ಫೇಸ್ ಕೆತ್ಬೇಡ ಅಂದ್ರೆ ಸ್ಟ್ರೈಟ್ ಬರ್ಲಿ ಅಂತ. ಇದು ನನ್ಗೆ ನನ್ನ ಫ್ರೆಂಡ್ಶಿಪ್ ಡೇನ ಕಟ್ಟಿರೋದು. ಮತ್ತೆ ಇದು ಫ್ರೆಂಡ್ಶಿಪ್ ಡೇಗೆ ಅಂತ ನನಗೆ ಪುಟ್ಟಿ ಕೊಟ್ಟಿರೋದು ಗೈಸ್. ಇದು ನಮ್ಮ ಅಕ್ಕ, ನಾನೇನ್ ಯೂಸ್ ಮಾಡಲ್ಲ, ನನ್ಗೆ ಆ ತರ ಎಲ್ಲ ಇಷ್ಟ ಆಗಲ್ಲ, ತಗೋ ನೀನೇ ಇಟ್ಕೊ ಅಂತ ಅಂದ್ಬಿಟ್ಟು ನಮ್ಮ ಅಕ್ಕ ಕೊಟ್ಟಿರೋದು. ಈ ಸಲ ನಾನು ಟ್ರಿಪ್ಪಲ್ಲಿ ಏನೋ ತಗೊಂಡಿದ್ದೆ ಗೈಸ್, ಅದು ಎಲ್ಲಿ ಅದು ಕಾಣಿಸ್ತಾನೆ ಇಲ್ಲ ಅಂತ ನನಗೆ ಅನಿಸ್ತೈತೆ. ಎಲ್ಲೈತೋ ಏನೋ ಗೊತ್ತಿಲ್ಲ ಗೈಸ್. ಇದೆಲ್ಲ ಚಿಕ್ಕ ಚಿಕ್ಕ ಕ್ಲಿಪ್ಸ್ಗಳು. ಇದ್ರಲ್ಲಿ ನಾನು ತಗೊಂಡಿರೋದು ಇದೆ, ನಮ್ಮ ಅಕ್ಕ ಕೊಡ್ಸಿರೋದು ಇದೆ. ಇದರಲ್ಲಿ ಸ್ವಲ್ಪ ನಮ್ಮ ಅಕ್ಕ ಕೊಡ್ಸಿರೋದಿದೆ, ಸ್ವಲ್ಪ ನಾನು ತಗೊಂಡಿರೋದಿದೆ. ಈ ಫ್ಲವರ್ ಕಾಣಿಸ್ತಿದೆ ಅಲ್ವಾ, ಇದೆಲ್ಲ ನಮ್ಮ ಅಕ್ಕ ಕೊಡ್ಸಿರೋದು. ಸರಿ ನಾನು ತಗೊಂಡಿರೋದು ಟ್ರಿಪ್ಪಲ್ಲಿ. ಇದೆಲ್ಲ ಬಂದ್ಬಿಟ್ಟು ನನಗೆ ನಮ್ಮ ಅಕ್ಕ ಕೊಡ್ಸಿರೋದು ಗೈಸ್. ಇದೆಲ್ಲ
ನಾನು ಅವಾಗ ಸ್ಕೂಲಿಗೆ ಹಾಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಅಪ್ಪನ ಕೈಲಿ ತೆಗೆಸ್ಕೊಂಡಿದ್ದು ಗೈಸ್ ನೋಡಿ. ಇದು ಇವಾಗ ತೋರಿಸ್ತಿದೆ ಅಲ್ವಾ, ಈ ಬ್ರಾಸ್ಲೆಟ್ ಇದೆ ಅಲ್ವಾ ಗೈಸ್, ಈ ಬ್ರಾಸ್ಲೆಟ್ ಜೊತೆ ಇದು ಬಂದಿರೋದು ಕೀ ಬಂಚ್. ನಮ್ಮ ಅಕ್ಕನೇ ತಗೊಬಂದಿರೋದು ಇದು ಕೂಡ. ಇದೆಲ್ಲ ಅವಳೇ ತಂದಿರೋದು ಗೈಸ್ ನಮ್ಮ ಅಕ್ಕ. ಅಂದ್ರೆ ಕಾಲೇಜ್ಗೆ ಹೋಗ್ತಿರ್ತೀನಲ್ವಾ, ಹಾಕೊಂಡು ಹೋಗ್ಲಿ ಅಂತ ಅಂದ್ಬಿಟ್ಟು ತಂದ್ಕೊಟ್ಟಿರೋದು ಗೈಸ್. ಇದಿಷ್ಟು ನಂದು ನೋಡಿ, ಇಲ್ಲಿ ಸ್ವಲ್ಪ ಇದೆ. ಇದಿಷ್ಟು ನನ್ನ ಎಂತಾರೆ ಏನಂತಾರೆ ನನ್ನ ಮೇಕಪ್ ಅಂಡ್ ಜ್ಯುವೆಲ್ರಿ ಕಲೆಕ್ಷನ್ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಆ್ಯಂಡ್ ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ನನ್ನ ಯೂಟ್ಯೂಬ್ ಚಾನಲ್ನ.